ಅರಣ್ಯಕಾಂಡ ಅಧ್ಯಾಯ 11. ಇಸ್ರಾಯೇಲ್ಯರು ತಮಗೆ ದುರವಸ್ಥೆ ಪ್ರಾಪ್ತವಾಯಿತೆಂದು ಯೆಹೋವನಿಗೆ ಕೇಳಿಸುವಂತೆ ಗುಣುಗುಟ್ಟುವವರಾದರು. ಅದಕ್ಕೆ ಆತನು ಕೋಪಗೊಂಡು ಅವರ ಮಧ್ಯದಲ್ಲಿ ಬೆಂಕಿಯನ್ನುಂಟು ಮಾಡಿದ್ದರಿಂದ ಪಾಳೆಯದ ಕಡೇ ಭಾಗದಲ್ಲಿದ್ದವರು ಸುಟ್ಟು ಹೋದರು. ಆಗ ಜನರು ಮೋಶೆಯ ಬಳಿಗೆ ಬಂದು ಮೊರೆಯಿಟ್ಟರು. ಮೋಶೆ ಅವರಿಗೋಸ್ಕರ ಯೆಹೋವನಿಗೆ ಪ್ರಾರ್ಥಿಸಲಾಗಿ ಆ ಬೆಂಕಿ ಆರಿಹೋಯಿತು. ಯೆಹೋವನು ಉಂಟು ಮಾಡಿದ ಬೆಂಕಿ ಅವರ ಮಧ್ಯದಲ್ಲಿ ಉರಿದದ್ದರಿಂದ ಆ ಸ್ಥಳಕ್ಕೆ ತಬೇರ ಎಂದು ಹೆಸರಾಯಿತು. ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು. ಇಸ್ರಾಯೇಲ್ಯರು ಕೂಡ ತಿರುಗಿ ಅತ್ತುಕೊಂಡು, ಮಾಂಸವು ನಮಗೆ ಹೇಗೆ ಲಭಿಸಿತು? ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸೌತೆಕಾಯಿ, ಕರ್ಬೂಜು, ಉಳ್ಳಿಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ. ಇಲ್ಲಿಯಾದರೂ ನಮ್ಮ ಜೀವ ಬತ್ತಿ ಹೋಯಿತು. ಈ ಮನ್ನವೇ ಹೊರತು ನಮಗೆ ಇನ್ನೇನು ಸಿಕ್ಕಲಿಕ್ಕಿಲ್ಲ ಅಂದುಕೊಳ್ಳುತ್ತಿದ್ದರು. ಆ ಮನ್ನವು ಕೊತ್ತುಂಬರಿ ಕಾಳಿನಂತಿತ್ತು, ಬದೋಲಕ ಧೂಪದಂತೆ ಕಾಣಿಸಿತು. ಜನರು ತಿರುಗಾಡುತ್ತಾ ಅದನ್ನು ಕೂಡಿಸಿಕೊಂಡು ಬೀಸುವ ಕಲ್ಲುಗಳಿಂದ ಬೀಸಿ, ಇಲ್ಲವೇ ಒರಳಲ್ಲಿ ಕುಟ್ಟಿ ಪಾತ್ರೆಗಳಲ್ಲಿ ಬೇಯಿಸಿ ರೊಟ್ಟಿಗಳನ್ನು ಮಾಡಿಕೊಂಡರು. ಅದರ ರುಚಿ ಎಣ್ಣೆ ಬೆರೆಸಿ ಮಾಡಿದ ಭಕ್ಷ್ಯಗಳಂತಿತ್ತು. ರಾತ್ರಿ ಕಾಲದಲ್ಲಿ ಮಂಜು ಪಾಳೆಯದಲ್ಲಿ ಬೀಳುತ್ತಿದ್ದಾಗ ಅದರೊಂದಿಗೆ ಮನ್ನವೂ ಬೀಳುತ್ತಿತ್ತು. ಎಲ್ಲ ಕುಟುಂಬದವರು ತಮ್ಮ ತಮ್ಮ ಡೇರೆ ಬಾಗಿಲುಗಳಲ್ಲಿ ನಿಂತು ಅಳುತ್ತಿರಲಾಗಿ ಆ ಶಬ್ದವು ಮೋಶೆಗೆ ಕೇಳಿಸಿತು. ಆಗ ಯೆಹೋವನು ಬಹಳ ಕೋಪಗೊಂಡನು, ಮೋಶೆಗೆ ಬೇಸರವಾಯಿತು. ಆಗ ಮೋಶೆ ಯೆಹೋವನಿಗೆ, ಈ ಜನರನ್ನು ನಡೆಸಿಕೊಂಡು ಹೋಗುವ ಭಾರವನ್ನು ನನ್ನ ಮೇಲೆ ಹೊರಿಸಿ ನೀನು ಯಾಕೆ ನಿನ್ನ ದಾಸನಿಗೆ ಅಪಕಾರ ಮಾಡುತ್ತೀಯೇ? ನಿನ್ನ ದಯೆಗೆ ನಾನು ಯಾಕೆ ಅಪಾತ್ರನಾದೆ? ನೀನು ನನಗೆ ಕೂಸನ್ನು ಎತ್ತಿಕೊಂಡು ಹೋಗುವವನಂತೆ ಈ ಜನವನ್ನು ಉಡಿಲಲ್ಲಿಟ್ಟುಕೊಂಡು ನಾನು ಅವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ಒಯ್ಯಿ ಎಂದು ಹೇಳುತ್ತೀಯಲ್ಲ. ನಾನು ಇವರಿಗೆ ಹೆತ್ತ ತಾಯಿಯೋ? ಇವರು ನನ್ನ ಬಳಿಗೆ ಅಳುತ್ತಾ ಬಂದು ಮಾಂಸವನ್ನು ನಮಗೆ ತಿನ್ನಲಿಕ್ಕೆ ಕೊಡು ಎಂದು ಕೇಳಿಕೊಳ್ಳುತ್ತಾರಲ್ಲ. ಇಷ್ಟು ಜನಕ್ಕೆ ಬೇಕಾದ ಮಾಂಸವು ನನಗೆ ಎಲ್ಲಿಂದ ದೊರಕೀತು? ಇಷ್ಟು ಜನರ ಭಾರವನ್ನು ನಾನೊಬ್ಬನೇ ಹೊರುವುದು ಅಸಾಧ್ಯ. ಅದು ನನ್ನ ಶಕ್ತಿಗೆ ಮೀರಿದ ಕೆಲಸ. ನೀನು ಹೀಗೆ ಮಾಡುವುದಕ್ಕಿಂತಲೂ ನನ್ನನ್ನು ಈಗಲೇ ಕೊಂದು ಹಾಕಿಬಿಟ್ಟರೆ ಉಪಕಾರ. ನನಗಾಗುವ ದುರವಸ್ಥೆಯನ್ನು ನಾನು ನೋಡಲಾರೆನು ಅಂದನು. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ಯರಲ್ಲಿ ಹಿರಿಯರೆಂದು ಅಧಿಪತಿಗಳೆಂದು ನೀನು ತಿಳುಕೊಂಡಿರುವ 70 ಮಂದಿಯನ್ನು ಕೂಡ ಕರೆಸಿ ದೇವದರ್ಶನದ ಗುಡಾರದ ಬಾಗಿಲಿಗೆ ಕರೆತಂದು ಅಲ್ಲೇ ನಿನ್ನೊಡನೆ ನಿಲ್ಲಿಸಿಕೋ. ನಾನು ಅಲ್ಲಿಗೆ ಇಳಿದು ಬಂದು ನಿನ್ನ ಸಂಗಡ ಮಾತಾಡುವೆನು. ಅದಲ್ಲದೆ ನಾನು ನಿನಗೆ ಅನುಗ್ರಹಿಸಿರುವ ಆತ್ಮೀಯ ವರಗಳಲ್ಲಿ ಕೆಲವನ್ನು ಅವರಿಗೂ ಪಾಲು ಕೊಡುವೆನು. ಆಗ ನೀನೊಬ್ಬನೇ ಈ ಜನರ ಭಾರವನ್ನು ವಹಿಸಬೇಕಾಗಿರುವುದಿಲ್ಲ, ನಿನ್ನ ಜೊತೆಯಲ್ಲಿ ಇವರು ವಹಿಸುವರು. ಅದಲ್ಲದೆ ಇಸ್ರಾಯೇಲ್ಯರಿಗೆ ಹೀಗೆ ಹೇಳು, ನಾಳೆಗೆ ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಿರಿ. ನಾಳೆ ನಿಮಗೆ ಮಾಂಸಾಹಾರವು ದೊರೆಯುವುದು. ನೀವು ಯೆಹೋವನಿಗೆ ಕೇಳಿಸುವಂತೆ ನಮಗೆ ಮಾಂಸವನ್ನು ಕೊಡುವವರೇ ಇಲ್ಲ. ಐಗುಪ್ತ ದೇಶದಲ್ಲಿ ಎಷ್ಟೋ ಸುಖವಾಗಿದ್ದೆವಲ್ಲ ಎಂದು ಅಳುತ್ತಾ ಹೇಳಿದ್ದರಿಂದ ಯೆಹೋವನೇ ನಿಮಗೆ ಮಾಂಸವನ್ನು ತಿನ್ನಲಿಕ್ಕೆ ಕೊಡುವನು. ನಿಮ್ಮ ಮಧ್ಯದಲ್ಲಿರುವ ಯೆಹೋವನನ್ನು ನೀವು ಉಲ್ಲಂಘಿಸಿ, ಅಯ್ಯೋ, ನಾವು ಐಗುಪ್ತ ದೇಶವನ್ನು ಬಿಟ್ಟು ಬಂದದ್ದು ಮೋಸವಾಯಿತೆಂದು ಆತನ ಮುಂದೆ ಅತ್ತದ್ದರಿಂದ ನೀವು 1 ದಿನವಲ್ಲ, 2 ದಿನವಲ್ಲ, 5 ದಿನವಲ್ಲ, 10 ದಿನವಲ್ಲ, 20 ದಿನವಲ್ಲ, ಪೂರಾ 1 ತಿಂಗಳು ಮಾಂಸವನ್ನು ಊಟ ಮಾಡುವಿರಿ. ಅದು ಓಕರಿಕೆಯಾಗಿ ನಿಮ್ಮ ಮೂಗಿನಲ್ಲಿ ಹೊರಟು ನಿಮಗೆ ಅಸಹ್ಯವಾಗುವ ತನಕ ಅದನ್ನು ಊಟ ಮಾಡುವಿರಿ ಅಂದನು. ಅದಕ್ಕೆ ಮೋಶೆ, ನನ್ನ ಸಂಗಡ ಇರುವ ಜನರು 6 ಲಕ್ಷ ಕಾಲಾಳುಗಳು. ಆದಾಗ್ಯೂ ನೀನು ಇವರು ಪೂರಾ 1 ತಿಂಗಳು ತಿನ್ನುವಷ್ಟು ಮಾಂಸವನ್ನು ಕೊಡುತ್ತೇನೆ ಎಂದು ಹೇಳಿದ್ದಿ. ಅವರಿಗೆ ಬೇಕಾದಷ್ಟು ಸಿಕ್ಕುವಂತೆ ನಾವು ಆಡು ಕುರಿಗಳನ್ನು ದನಗಳನ್ನು ಕೊಯ್ಯಬೇಕನ್ನುತ್ತೀಯೋ? ಇಲ್ಲವೇ ಸಮುದ್ರದಲ್ಲಿರುವ ಎಲ್ಲ ಮೀನುಗಳನ್ನು ಹಿಡುಕೊಳ್ಳಬೇಕೋ ಎಂದು ಹೇಳಲಾಗಿ ಯೆಹೋವನು ಅವನಿಗೆ, ಯೆಹೋವನ ಕೈ ಮೋಟುಗೈಯೋ? ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ಈಗ ನೀನು ನೋಡುವಿ ಎಂದು ಹೇಳಿದನು. ಮೋಶೆ ಹೊರಟು ಹೋಗಿ ಯೆಹೋವನ ಮಾತುಗಳನ್ನು ಜನರಿಗೆ ತಿಳಿಸಿದನು. ಮತ್ತು ಅವನು ಜನರ ಹಿರಿಯರಲ್ಲಿ 70 ಮಂದಿಯನ್ನು ಕೂಡಿಸಿ ದೇವದರ್ಶನದ ಗುಡಾರದ ಸುತ್ತಲೂ ನಿಲ್ಲಿಸಿದಾಗ ಯೆಹೋವನು ಆ ಮೇಘದಲ್ಲಿ ಇಳಿದು ಬಂದು ಅವನ ಸಂಗಡ ಮಾತಾಡಿ ಅವನಲ್ಲಿದ್ದ ಆತ್ಮೀಯ ವರಗಳಲ್ಲಿ ಆ 70 ಮಂದಿ ಹಿರಿಯರಿಗೂ ಪಾಲುಕೊಟ್ಟನು.
ಆ ವರಗಳು ಅವರಿಗೆ ದೊರಕಿದಾಗ ಅವರು ಪರವಶರಾಗಿ ಪ್ರವಾದಿಸಿದರು. ಆಮೇಲೆ ಅವರು ತಿರುಗಿ ಪ್ರವಾದಿಸಲಿಲ್ಲ. ಆದರೆ ಎಲ್ದಾದ್ ಮೇದಾದ್ ಎಂಬವರಿಬ್ಬರು ಪಾಳೆಯದೊಳಗೆ ನಿಂತಿದ್ದರು. ಅವರ ಹೆಸರುಗಳು ಬರೆಯಲ್ಪಟ್ಟಿದ್ದಾಗ್ಯೂ ಅವರು ದೇವದರ್ಶನದ ಗುಡಾರಕ್ಕೆ ಹೊರಟು ಹೋಗಲಿಲ್ಲ. ಆ ಆತ್ಮೀಯ ವರಗಳು ಅವರಿಗೂ ದೊರೆತದರಿಂದ ಅವರು ಪಾಳೆಯದೊಳಗೆ ಪರವಶರಾಗಿ ಪ್ರವಾದಿಸಿದರು. ಹೀಗಿರಲು ಒಬ್ಬ ಹುಡುಗನು ಮೋಶೆಯ ಬಳಿಗೆ ಓಡಿ ಬಂದು, ಎಲ್ದಾದ್ ಮೇದಾದರು ಪಾಳೆಯದಲ್ಲಿ ಪರವಶರಾಗಿ ಪ್ರವಾದಿಸುತ್ತಿದ್ದಾರೆಂದು ತಿಳಿಸಲಾಗಿ, ಯೌವನದಿಂದ ಮೋಶೆಗೆ ಶಿಷ್ಯನಾದ ನೂನನ ಮಗ ಯೆಹೋಶುವನು ಮೋಶೆಗೆ, ಸ್ವಾಮಿ, ಅವರಿಗೆ ಬೇಡವೆನ್ನಬೇಕು ಎಂದು ಹೇಳಿದನು. ಅದಕ್ಕೆ ಮೋಶೆ, ನನ್ನ ಗೌರವವನ್ನು ಕಾಪಾಡಬೇಕೆಂದಿದ್ದೀಯೇ? ಯೆಹೋವನ ಅನುಗ್ರಹದಿಂದ ಆತನ ಜನರೆಲ್ಲರೂ ಆತ್ಮೀಯ ವರಗಳನ್ನು ಹೊಂದಿದವರು, ಪ್ರವಾದಿಸುವವರು ಆದರೆ ಎಷ್ಟೋ ಒಳ್ಳೆಯದು ಅಂದನು. ತರುವಾಯ ಮೋಶೆಯು ಇಸ್ರಾಯೇಲ್ಯರ ಹಿರಿಯರು ಪಾಳೆಯಕ್ಕೆ ಬಂದುಬಿಟ್ಟರು. ಆಗ ಯೆಹೋವನ ಬಳಿಯಿಂದ ಗಾಳಿ ಹೊರಟು ಸಮುದ್ರದಿಂದ ಲಾವಕ್ಕಿಗಳನ್ನು ಹೊಡೆದುಕೊಂಡು ಪಾಳೆಯದ ಸುತ್ತಲೂ 1 ದಿನದ ಪ್ರಯಾಣದಷ್ಟು ದೂರದವರೆಗೆ ಭೂಮಿಗಿಂತ 2 ಮೊಳ ಎತ್ತರದಲ್ಲಿ ಹಾರುತ್ತಾ ಬರುವಂತೆ ಮಾಡಿತು. ಇಸ್ರಾಯೇಲ್ಯರು ಎದ್ದು ಆ ದಿನ ಹಗಲಿರುಳು ಮರುದಿನ ಹಗಲು ಆ ಲಾವಕ್ಕಿಗಳನ್ನು ಕೂಡಿಸಿಕೊಳ್ಳುತ್ತಿದ್ದರು. ಸ್ವಲ್ಪವಾಗಿ ಕೂಡಿಸಿಕೊಂಡವರು 18 ಖಂಡುಗ ಕೂಡಿಸಿದರು. ಅವುಗಳನ್ನು ಪಾಳೆಯದ ಸುತ್ತಲೂ ಹರವಿ ಒಣಗಿಸಿಕೊಂಡರು. ಆದರೆ ಅವರು ಆ ಮಾಂಸವನ್ನು ಇನ್ನೂ ಆಹಾರ ಮಾಡಿಕೊಳ್ಳುತ್ತಿರುವಾಗ ಅದು ಮುಗಿದು ಹೋಗುವುದರೊಳಗಾಗಿಯೇ ಯೆಹೋವನು ಅವರ ಮೇಲೆ ಕೋಪಗೊಂಡು ಬಹಳ ಜನರನ್ನು ಘೋರ ವ್ಯಾಧಿಯಿಂದ ಸಾಯಿಸಿದನು. ಆಶೆ ಪಟ್ಟವರನ್ನು ಅಲ್ಲಿ ಹೂಳಿಟ್ಟದ್ದರಿಂದ ಆ ಸ್ಥಳಕ್ಕೆ ಕಿಬ್ರೋತ್ ಹತಾವ ಎಂದು ಹೆಸರಾಯಿತು. ತರುವಾಯ ಇಸ್ರಾಯೇಲ್ಯರು ಕಿಬ್ರೋತ್ ಹತಾವದಿಂದ ಹೊರಟು ಹಚೇರೋತಿಗೆ ಬಂದು ಅಲ್ಲಿ ಇಳುಕೊಂಡರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರೇ, ನಿಮಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸಿ, ನಿಮ್ಮನ್ನು ಒಟ್ಟಾಗಿ ಸೇರಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಅರಣ್ಯಕಾಂಡ 11ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 11. 11ನೇ ಅಧ್ಯಾಯದಲ್ಲಿ ಸ್ವಲ್ಪ ವಿಷಾದಕರವಾದಂಥ ಅಧ್ಯಾಯ ಇದು. ದುಃಖ, ವಿಷಾದಕರವಾದದ್ದು. ಯಾಕಂತ ಹೇಳಿದ್ರೆ, ಇಷ್ಟೆಲ್ಲ ದೇವದರ್ಶನ ಗುಡಾರದ ಮೇಲೆ ದೇವರ ಮೇಘಸ್ತಂಭ ಅವರು ನೋಡಿ, ದೇವರ ಅದ್ಭುತಗಳನ್ನು ಕಂಡು, ದೇವರ ಯಶಸ್ವಿ ಸಕ್ಸಸ್ಸನ್ನು, ಜಯವನ್ನು, ವಿಕ್ಟ್ರಿಯನ್ನು ವೈರಿಗಳ ಮೇಲೆ ಹೊಂದಿ, ದೇವರು ಕೊಡುವಂಥ ಒದಗುವಿಕೆ, ಪ್ರಾವಿಷನ್ಸ್, ಆ ಮನ್ನಾ, ಊಟ ಇತ್ಯಾದಿಗಳನ್ನು ಇವರು ಹೊಂದಿದ್ದಾಗ್ಯೂ ಕೂಡ ಗೊಣಗುಟ್ಟಿದರು. ಯಾರೋ ಒಬ್ಬರು ಹೇಳಿದರು, ಒಳ್ಳೆ ನಮಗೆ ಪ್ರಿಯವಾದಂಥ ಒಂದು ಅಡಿಗೆಯನ್ನು ಮಾಡಿಬಿಟ್ಟು, ನಮಗೆ ಫೇವರೇಟ್ ಆಗಿರುವಂಥದ್ದು, ಕೆಲವರಿಗೆ ಅದು ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಏನೇ ಇರಲಿ, ಇಷ್ಟವಾದಂಥ ಒಂದು ಊಟವನ್ನು ಸಿದ್ಧ ಮಾಡಿಬಿಟ್ಟು ಅದರಲ್ಲಿ ಒಂದು ದೊಡ್ಡ, ಚಿಕ್ಕದೇ ಅಥವಾ ದೊಡ್ಡ ಹಲ್ಲಿಯ ಶವವನ್ನು, ಸತ್ತ ಹಲ್ಲಿಯನ್ನು ಹಾಕಿಬಿಟ್ರೆ ಆ ಊಟ ನಾವು ಮಾಡಲಿಕ್ಕಾಗ್ತದ? ಇಲ್ಲ. ಅದೇ ರೀತಿಯಾಗಿ ಅನೇಕ ದೇವರ ಆಶೀರ್ವಾದಗಳನ್ನು, ಅದ್ಭುತಗಳನ್ನು ಹೊಂದಿ ಅನಂತರ ಒಂದು ಚಿಕ್ಕ ಅಥವಾ ದೊಡ್ಡ ಗೊಣಗುವಿಕೆ ಇದ್ದರೆ ಹೇಗಿರ್ಬೋದು ಅಂಥ ಒಂದು ಪರಿಸ್ಥಿತಿ. ಇಸ್ರಾಯೇಲರು ತಮಗೆ ದುರವಸ್ಥೆ ಪ್ರಾಪ್ತವಾಯಿತೆಂದು 11ನೇ ಅಧ್ಯಾಯ 1ನೇ ವಚನ, ಯೆಹೋವನಿಗೆ ಕೇಳಿಸುವಂತೆ ಗುಣಗುಟ್ಟಿದರು. ದೇವರು ತನ್ನ ಸನ್ನಿಧಾನವನ್ನು ಅವರ ನಡುವೆ ಕೊಟ್ಟಾಗ್ಯೂ ಕೂಡ ಅವರು ಗುಣಗುಟ್ಟಿದರು. ಅವ್ರ ಬಗ್ಗೆ ಹೀನೈಸೋದು ಬೇಡ, ಕೆಲವು ಸಾರಿ ನಾವು ಕೂಡ ಅದನ್ನು ಮಾಡ್ತೇವೆ.
ದೇವರ ಅದ್ಭುತವನ್ನು ನಾವು ನೋಡ್ತೇವೆ, ದೇವರ ಮಾರ್ಗದರ್ಶನವನ್ನು ನಾವು ಹೊಂದಿರ್ತೇವೆ, ದೇವರ ಒದಗುವಿಕೆಯನ್ನು ನಾವು ಹೊಂದಿರ್ತೇವೆ, ದೇವರ ಸನ್ನಿಧಾನವನ್ನು ನಾವು ಹೊಂದಿರ್ತೇವೆ. ಇವೆಲ್ಲವನ್ನು ನಾವು ಹೊಂದಿದ ಮೇಲೆ ಕೂಡ ದೇವರ ನಾಯಕರನ್ನು ನಾವು ಪಡ್ಕೊಳ್ತೇವೆ. ಇವೆಲ್ಲವನ್ನು ಹೊಂದಿದ್ದಾಗ್ಯೂ ಕೂಡ ನಾವು ಗೊಣಗ್ತೇವೆ. ಆ ರೀತಿಯಾಗಿ ಗೊಣಗುಟ್ಟಿದಾಗ ಏನಾಯಿತು? ಅದರ ನಿಮಿತ್ತವಾಗಿ ಪಾಳೆಯದ ಕಡೆ ಭಾಗದಲ್ಲಿದ್ದವರು ಸುಟ್ಟು ಹೋದರು. ಹೌದು, ಬೆಂಕಿಗೆ ತುತ್ತಾಗಿ ಹೋದರು. ಆದರೂ ಕೂಡ ಅವರು ಮೋಶೆಯ ಹತ್ತಿರ ಬಂದು, ಕೆಲವರು ಗೊಣಗುಟ್ಟಿದ್ದಂಥವರ ರಿಲೇಟಿವ್ ಸಂಬಂಧಿಕರು ಬಂದು ಮೋಶೆಗೆ ಬೇಡಿಕೊಂಡಾಗ ಮೋಶೆ ಅವರಿಗೋಸ್ಕರ ಯೆಹೋವನಿಗೆ ಪ್ರಾರ್ಥಿಸಲಾಗಿ, 2ನೇ ವಚನ, ಬೆಂಕಿ ಆರಿ ಹೋಯಿತು. ಆದ ಕಾರಣ ಅಲ್ಲಿ ಆ ಸ್ಥಳಕ್ಕೆ ಅವರು ತಬೇರ ಅಂತ ಹೆಸರಿಟ್ಟರು. ತಬೇರ ಅಂತ ಹೇಳಿದರೆ ಬೆಂಕಿ ಉರಿದ ಸ್ಥಳ, ಸ್ಮಾರಕ ಸ್ಥಳ. ಅವರ ಮಧ್ಯದಲ್ಲಿದ್ದ ಬೇರೆ ಜನರು ಗೊಣಗುಟ್ಟಿ ಸತ್ತು ಹೋದದ್ದನ್ನು ನೋಡಿದಾಗ ಕೂಡ ಬೇರೆ ಜನರು ಅದರಿಂದ ಬುದ್ಧಿ ತಂದುಕೊಳ್ಬೇಕಲ್ಲ, ತಕ್ಕೊಂಡಿಲ್ಲ. 4ನೇ ವಚನ, ಇತರ ಜನರು ಮಾಂಸವನ್ನು ಆಶಿಸಿದರು. ಆದ ಕಾರಣ ಅವರು ಹೇಳಿದರು, 6ನೇ ವಚನ, ಈ ಮನ್ನವೇ ಹೊರತು ನಮಗೆ ಇನ್ನೇನು ಸಿಕ್ಕಲಿಲ್ಲ ಎಂಬುದಾಗಿ. ದೇವರು ಕೊಟ್ಟದ್ದು ಅವ್ರಿಗೆ ಸಾಲದೆ ಬೇರೆ ವಸ್ತುಗಳಿಗಾಗಿ ಅವರು ಆಶಿಸಿದರು. ಆ ಮನ್ನವು ಕೊತ್ತಂಬರಿ ಕಾಳಿನಂತಿತ್ತು. 7ನೇ ವಚನ, ಮನ್ನ ಬರುವಾಗ ಹೇಗೆ ಬರ್ತಿತ್ತು ಎಂಬುದಾಗಿ 9ನೇ ವಚನದಲ್ಲಿ ವಿಚಿತ್ರ ಮಾತಿದೆ. ಅದು ನಿಮಗೋಸ್ಕರವಾಗಿ ಪ್ರಿಯ ವೀಕ್ಷಕರೇ ನಾನು ಓದ್ತೇನೆ. ರಾತ್ರಿ ಕಾಲದಲ್ಲಿ ಪ್ರಿಯರೇ, ಮಂಜು ಪಾಳೆಯದಲ್ಲಿ ಬೀಳುತ್ತಿದ್ದಾಗ, ರಾತ್ರಿ ಕಾಲದಲ್ಲಿ, ಅರಣ್ಯಕಾಂಡ 11:9 ನಾವು ನೋಡ್ತಾ ಇರುವಂಥದ್ದು, ನಾವು ಸ್ಟಡಿ ಮಾಡ್ತಾ ಇರುವಂಥ ವಚನ. ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 11 ಆ್ಯಂಡ್ ವರ್ಸ್ 9. ರಾತ್ರಿ ಕಾಲದಲ್ಲಿ ಮಂಜು ಪಾಳೆಯದಲ್ಲಿ ಬೀಳುತ್ತಿದ್ದಾಗ ಅದರೊಂದಿಗೆ ಮನ್ನವೂ ಬೀಳ್ತಿತ್ತು. ಇದನ್ನು ನಾನು ಗಮನಿಸಿರಲಿಲ್ಲ, ಆದರೆ ಗಮನಿಸಿ ಸಂತೋಷ ಆಯಿತು. ಯಾಕಂದರೆ ಬರೀ ಮನ್ನ ಬೀಳ್ತಿರಲಿಲ್ಲಂತೆ, ಮನ್ನದೊಂದಿಗೆ ಮಂಜು ಸಹ ಬೀಳ್ತಿತ್ತು. ಮಂಜು ಪವಿತ್ರಾತ್ಮನಿಗೆ ಸಾಂಕೇತಿಕವಾದದ್ದು, ಸೂಚನೆ. ಮತ್ತು ಪವಿತ್ರಾತ್ಮನೊಂದಿಗೆ ಬರುವಂಥ ಮನ್ನ ಅದು ದೇವರ ವಾಕ್ಯ. ಆದ ಕಾರಣ ಪವಿತ್ರಾತ್ಮನೊಂದಿಗೆ ಬರುವಂಥ ವಾಕ್ಯ, ಆ ವಾಕ್ಯ ಯೇಸು ಕ್ರಿಸ್ತನಿಗೂ ಸೂಚನೆ. ಯಾಕಂದರೆ ಯೋಹಾನ 6ನೇ ಅಧ್ಯಾಯದಲ್ಲಿ ಪರಲೋಕದಿಂದ ಬಂದ ಮನ್ನ ನಾನೇ ಎಂಬುದಾಗಿ. ಯೇಸು ಕ್ರಿಸ್ತನು ಜೀವಂತ ವಾಕ್ಯ, ಪವಿತ್ರಾತ್ಮನ ಅಭಿಷೇಕದಿಂದ ದೇವಜನರಿಗೆ ಕೊಡಲಾಗಿತ್ತು. ಆದರೂ ಅದಕ್ಕೆ ಅವ್ರಿಗೆ ತೃಪ್ತಿ ಆಗಲಿಲ್ಲ. ಅವರಿಗೆ ಮಾಂಸ ಬೇಕು ಅಂತೇಳ್ಬಿಟ್ಟು ಜೋರಾಗಿ ತಮ್ಮ ಡೇರೆಗಳಲ್ಲಿ ಬಾಗಿಲುಗಳಲ್ಲೇ ನಿಂತು ಅಳುತ್ತಾಯಿದ್ರು. ಒಬ್ಬರು ಅಳುವ ಶಬ್ದನೇ ಆಕರ್ಷಣೀಯ, ಅಂದರೆ ಗಮನ ಸೆಳೀತದೆ. ಆದರೆ ಸುಮಾರು 50-60 ಲಕ್ಷ ಜನರು ತಮ್ಮ ತಮ್ಮ ಡೇರೆಗಳ ಮುಂದೆ ನಿಂತ್ಕೊಂಡು ಜೋರಾಗಿ ಅತ್ತಾಗ ಏನಾಯಿತು? 10ನೇ ವಚನ, 11ನೇ ಅಧ್ಯಾಯ ಅರಣ್ಯಕಾಂಡ 10ನೇ ವಚನ, ಮೋಶೆಗೆ ಬೇಸರವಾಯಿತು. ಮೋಶೆ ಬಹು ಸಾತ್ವಿಕನಾದ ಮನುಷ್ಯ, ಆದರೆ ನಮ್ಮಂಥ ಮನುಷ್ಯನೇ. 560 ಸಾರಿ ಸುಮಾರು ದೇವರು ಅವನ ಹತ್ರ ಮಾತಾಡಿದರು. ದೇವರು ಒಂದು ಸಾರಿ ಮಾತಾಡಿದರೆ ನಮಗೆ ಅದು ಭಾಳ ದೊಡ್ಡ ವಿಷಯ. ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸ್ತೆ ಎಂಬುದಾಗಿ ದೇವರು ಸೌಲನ ಜೊತೆಯಲ್ಲಿ ಮಾತನಾಡಿದಾಗ ಅವನ ಜೀವನನೇ ಬದಲಾಗ್ಬಿಡ್ತು, ಸಂಪೂರ್ಣ ಬದಲಾಯಿತು. ಒಂದೇ ಮಾತಿನಿಂದ ಸಮುವೇಲ್ನೇ ಅಂತೇಳ್ಬಿಟ್ಟು ದೇವರು ಮಾತನಾಡಿದಾಗ 1ನೇ ಸಮುವೇಲ 3 ಸಮುವೇಲನ ಜೀವನ ಬದಲಾಯಿತು.
ಸೌಲನ ಜೀವನ ಅಪೊಸ್ತಲಕೃತ್ಯ 9ನೇ ಅಧ್ಯಾಯ ಬದಲಾಯಿತು. ಈಗ ನೋಡುವಾಗ ಮೋಶೆ ಜೊತೆಯಲ್ಲಿ ಸುಮಾರು 500 ಸಾರಿ ದೇವರು ಮಾತನಾಡಿದ್ದಾಗ ಅವನು ತಾಳ್ಕೊಂಡ, ಸಹಿಸ್ಕೊಂಡ, ಮುಂದೆ ಸಾಗಿದ. ಆದರೆ ಈ ಸಾರಿ ಅವನಿಗೆ ಭಾಳ ಕಷ್ಟ ಆಗೋಯಿತು. ಆದುದರಿಂದ ಮೋಶೆ 12 ಕಂಪ್ಲೇಂಟ್ಸನ್ನು, ಫಿರ್ಯಾದುಗಳನ್ನು ಅಥವಾ ಗೊಣಗುಟ್ಟಲಿಲ್ಲ. ಆದರೆ ತನ್ನ ಯಥಾರ್ಥ ಮನಸ್ಸಿನಿಂದ, ಆ ಒಂದು ಪ್ರೆಷರ್ನಿಂದ ದೇವರು ಮುಂದೆ ಮೋಶೆ ಕೂಡ ಈಗ ಇಸ್ರಾಯೇಲರು ತಮಗೆ ದುರವಸ್ಥೆ ಪ್ರಾಪ್ತವಾಯಿತು ಅಂತ ಹೇಳ್ಬಿಟ್ಟು ಗೊಣಗುಟ್ಟಿದ್ರಲ್ಲ 11:1 ದುರವಸ್ಥೆ ಆಗಿರಲಿಲ್ಲ, ಆದರೆ ಅವರು ಆ ರೀತಿಯಾಗಿ ತಿಳ್ಕೊಂಡ್ರು. ಈಗ ಮೋಶೆ 12 ವಿಷಯಗಳನ್ನು ಹೇಳಿ ದೇವರ ಮುಂದೆ ಗೊಣಗಾಡ್ಬಿಡ್ತಾನೆ. ಗೊಣಗಾಟ ಅಂತ ನಮಗೆ ಅನ್ನಿಸ್ತದೆ, ಆದರೆ ಅವನ ಆತ್ಮ ಗೊಣಗಲಿಲ್ಲ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಏನಂತ ಹೇಳ್ತಾನೆ, ನನಗೆ ಭಾರ ಆಗಿಬಿಡ್ತು, ಈ ಭಾರ ದೇವರೇ ನನ್ನ ಮುಂದೆ ನೀನು ಒರೆಸ್ಬಿಟ್ಟು 11ನೇ ವಚನದಿಂದ, ನೀನು ಯಾಕೆ ನಿನ್ನ ದಾಸನಿಗೆ ಅಪಕಾರ ಮಾಡ್ತಿ? ದೇವರು ಮಾಡಲಿಲ್ಲ, ಅಪಕಾರ ಮಾಡಿದಂಗೆ ಮೋಶೆಗೆ ಅನಿಸ್ಬಿಡ್ತು. ಅದನ್ನು ಹೇಳ್ತಾನೆ, ನಿನ್ನ ದಯೆಗೆ ನಾನು ಯಾಕೆ ಅಪಾತ್ರನಾದೆ? 12ನೇ ವಚನ, 11, 12 ಅರಣ್ಯಕಾಂಡ. ಆಗಲಿಲ್ಲ, ಅವನಿಗೆ ಅನ್ನಿಸ್ತು, ಕೂಸನ್ನು ಎತ್ತಿಕೊಂಡು ಹೋಗುವಂತೆ ಈ ಜನವನ್ನು ಉಡಿಲಲ್ಲಿಟ್ಟುಕೊಂಡು ನಾನು ಅವರ ಪಿತೃಗಳ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ಒಯ್ಯಿ ಎಂದು ಹೇಳುತ್ತೀಯಲ್ಲ, ಇವರಿಗೆ ಹೆತ್ತ ತಾಯಿ ಏನು ನಾನು? ಮೋಶೆ ದೇವರ ಹತ್ರ ಏನೇನೆಲ್ಲ ಕೇಳ್ತಾನೆ ನೋಡ್ರಿ. ಮಾಂಸವನ್ನು ನಮಗೆ ತಿನ್ಲಿಕ್ಕೆ ಕೊಡು ಅಂತ ಈ ಜನರು ಕೇಳ್ಕೊಳ್ತಾರಲ್ಲ. ಇಷ್ಟು ಜನಕ್ಕೆ ಸುಮಾರು 60 ಲಕ್ಷಕ್ಕೆ ಒಂದು ಸಾರಿ ಏನಾದರೂ ನಮ್ಮ ಮನೆಯಲ್ಲಿ ಇಬ್ಬರು ಬರಬೇಕಂತಿದ್ದಾಗ 4 ಜನರು ಏನಾದರೂ ಬಂದುಬಿಟ್ರೆ, ಒಬ್ಬರು ಎಕ್ಸ್ಟ್ರಾ ಬಂದುಬಿಟ್ರೆ ಊಟ ಟೈಮ್ನಲ್ಲಿ ನಮಗೆ ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಈಗ 50-60 ಲಕ್ಷ ಜನರಿಗೆ ನಾನು ಹೇಗೆ ಊಟ ಕೊಡಲಿ ಸ್ವಾಮಿ ಎಂಬುದಾಗಿ, ಅದು ಅವರಿಗೆ ನಾನ್ ವೆಜ್ ಊಟ ಬೇಕಂತ ಹೇಳ್ತಿದ್ದಾರೆ. ಮಾಂಸವನ್ನು ನಮಗೆ ತಿನ್ನಲಿಕ್ಕೆ ಕೊಡು ಎಂಬುದಾಗಿ ಕೇಳ್ತಾರಲ್ಲ. ಇಷ್ಟು ಜನರಿಗೆ ನಾನು ಎಲ್ಲಿಂದ ನಾನು ನಾನ್ ವೆಜ್ ಊಟ, ಮಾಂಸಾಹಾರಿ ಊಟ ಕೊಡೋದು? ನಾನು ಒಬ್ಬನೇ ಇಂಥ ಒಂದು ಜವಾಬ್ದಾರಿಕೆ ನಾಯಕತ್ವವನ್ನು ಹೊರೋದು ಅಸಾಧ್ಯ. 14ನೇ ವಚನ, ಅದು ನನ್ನ ಶಕ್ತಿಗೆ ಮೀರಿದ ಕೆಲಸ. ದೇವರು ಏನಾದರೂ ಜವಾಬ್ದಾರಿಕೆ ಶೋಧನೆ ಕೊಟ್ಟರೆ, 1 ಕೊರಿಂಥ 10:13, ನಮ್ಮ ಶಕ್ತಿಗೆ ಮೀರಿದಷ್ಟು ಶೋಧನೆ ಕೊಡಲ್ಲ. ಆ ವಾಕ್ಯ ಮೋಶೆ ಗೊತ್ತಿರಲಿಲ್ಲ. ಆದ ಕಾರಣ ನನ್ನ ಶಕ್ತಿಗೆ ಮೀರಿದ ಕೆಲಸ ಇದು ಸ್ವಾಮಿ ಅಂಥೇಳಿ 15ನೇ ವಚನದಲ್ಲಿ ಭಾಳ ಬೇಸರವಾಗಿಬಿಟ್ಟು, ಈಗಲೇ ನನ್ನನ್ನು ಕೊಂದುಬಿಟ್ರೆ ನಿನಗೆ ಉಪಕಾರ ಸ್ವಾಮಿ, ನನ್ನ ಪ್ರಾಣ ತೆಗೆದುಬಿಟ್ಟು ನನಗಾಗುವ ದುರವಸ್ಥೆಯನ್ನು ನಾನೇ ನೋಡಲಿಕ್ಕಾಗಲ್ಲ ಎಂಬುದಾಗಿ ಹೇಳ್ತಾನೆ. ಆಶ್ಚರ್ಯ ಏನಂದರೆ, ದೇವರು ಮೋಶೆ ನಾಯಕನು ಮಾಡಿದಂಥ ಇಂಥ ಒಂದು 12 ಕಂಪ್ಲೇಂಟ್ಸ್ ಇರುವಂಥ ಪ್ರಾರ್ಥನೆಯನ್ನು ಕೇಳಿ ದೇವರು ಮೋಶೆ ಬಗ್ಗೆ ಬೇಸರ ಪಟ್ಕೊಳ್ಳಲಿಲ್ಲ, ಕೋಪ ಮಾಡಿಕೊಳ್ಳಲಿಲ್ಲ. 16ನೇ ವಚನದಲ್ಲಿ ಅದನ್ನು ನಾವು ನೋಡ್ತೀವಿ. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ಯರಲ್ಲಿ ಹಿರಿಯರೆಂದು ಅಧಿಪತಿಗಳೆಂದು ಇಳ್ಕೊಂಡಂಥ 70 ಮಂದಿಯನ್ನು ನೀನು ಕರ್ಕೊಂಡು ಬಾ, ಅವರಿಗೂ ಪಾಲು ಕೊಡು. ಅವ್ರ ಮೇಲೆ ಕೂಡ ನನ್ನ ಆತ್ಮಿಕ ವರಗಳನ್ನು, ನಾನು ಅಭಿಷೇಕವನ್ನು ಕೊಡ್ತೇನೆ. ಆದ ಕಾರಣ ನೀನು ಒಬ್ಬನೇ ಈ ಒಂದು ಜವಾಬ್ದಾರಿಕೆಯನ್ನು ಹೊರಬೇಕಾಗಿಲ್ಲ. ನಿನ್ನ ಜೊತೆಯಲ್ಲಿ ಈ 70 ಜನರು ಆ ಒಂದು ನಾಯಕತ್ವದ ಭಾರವನ್ನು ಹೊರ್ತಾರೆ ಎಂಬುದಾಗಿ ದೇವರು ಅಪ್ಸೆಟ್ ಆಗಲಿಲ್ಲ. ಆಶ್ಚರ್ಯ. ಆದ ಕಾರಣ ಇಸ್ರಾಯೇಲ್ರಿಗೆ ಹೇಳು, ನಾಳೆ ನಿಮ್ಮನ್ನು ಶುದ್ಧಪಡಿಸಿಕೊಡ್ರಿ, ನಾಳೆನೇ ನಿಮಗೆ ಮಾಂಸಾಹಾರ ಕೊಡ್ತೀನಿ ಅಂತ ದೇವರು ಹೇಳ್ತಾರೆ. 1 ದಿನ ಅಲ್ಲ, 2 ದಿನ ಅಲ್ಲ, 5 ದಿನ ಅಲ್ಲ, 10 ದಿನ ಅಲ್ಲ, 20 ದಿನವೂ ಅಲ್ಲ. 19ನೇ ವಚನ, ಅರಣ್ಯಕಾಂಡ 11:19, 30 ದಿನಗಳು ಅಂದರೆ 1 ತಿಂಗಳಾಗುವಷ್ಟು ನಿಮಗೆ ಮಾಂಸದ ಊಟ ನಾನು ಕೊಡ್ತೇನೆ. ಆದರೆ ನಿಮಗೆ ಓಕರಿ ಆಗುವ ತನಕ, ಅಸಹ್ಯವಾಗಬೇಕು ಅಷ್ಟೊಂದು ಮಾಂಸದ ಊಟ ಕೊಡ್ತೇನೆ ಅಂತ ದೇವರು ಹೇಳಿಬಿಡ್ತಾನೆ ರೀ.
ಮೋಶೆಗೆ ಒಂದು ಡೌಟ್ ಬಂದುಬಿಡ್ತದೆ, ಏನಂದರೆ ಇಷ್ಟೊಂದು ಊಟ ಹೇಗೆ ಕೊಡ್ಬೋದಂತ. ಯೆಹೋವನ ಕೈ ಮೋಟುಗೈಯೋ, ನನ್ನ ಮಾತು ನೆರವೇರ್ತದೋ ಇಲ್ಲವೋ ಈಗ ನೀನು ನೋಡುವಿ ಎಂಬುದಾಗಿ ದೇವರು ಮೋಶೆಗೆ ಧೈರ್ಯ ಹೇಳಿಬಿಟ್ಟು 23ನೇ ವಚನದಲ್ಲಿ ಆ 70 ಜನರಿಗೂ ಕೂಡ ಆತ್ಮೀಯ ವರಗಳನ್ನು, ಅಭಿಷೇಕವನ್ನು ದೇವರು, ಆ ಅಸಿಸ್ಟೆಂಟ್ ಲೀಡರ್ಸ್ ಇದ್ದಾರಲ್ಲ 70 ಜನರು ಮೋಶೆಗೆ, ಅವ್ರಿಗೆ ಕೂಡ ತನ್ನ ಅಭಿಷೇಕವನ್ನು, ತನ್ನ ವರವನ್ನು ಕೊಟ್ಟು ಅವರು ಪ್ರವಾದಿಸುವಂತೆ ಮಾಡ್ತಾನೆ. ಮತ್ತು ದೇವರ ಅನುಗ್ರಹದಿಂದ ಆತನ ಜನರೆಲ್ಲರೂ ಆತ್ಮೀಯ ವರಗಳನ್ನು ಹೊಂದಿ ಪ್ರವಾದನೆ ಕೂಡ ಮಾಡ್ತಾರೆ. ಮತ್ತು ಎಷ್ಟೋ ಒಳ್ಳೆಯದು ಎಂಬುದಾಗಿ ಹೇಳುವಂಥ ಮಾತನ್ನು ನಾವು 30ನೇ ವಚನದಲ್ಲಿ ನೋಡ್ತೀವಿ. ಆನಂತರ ದೇವರು ದೊಡ್ಡ ಗಾಳಿ ದೇವರ ಸನ್ನಿಧಿಯಿಂದ ಹೊರಟು ಬಂದು ಸಮುದ್ರದಿಂದ ಲಾವಕ್ಕಿಗಳು ಬಂದುವು ಮತ್ತು ಅದು ಒಂದು ದಿನದ ಪ್ರಯಾಣದಷ್ಟು ದೂರವರೆಗೆ ಭೂಮಿಯಲ್ಲಿ, ದೂರದವರೆಗೆ ಭೂಮಿಗಿಂತ 2 ಮೊಳ ಎತ್ತರದಲ್ಲಿ ಹಾರುತ್ತಾ ಬರುವಂತೆ ಮಾಡಿತು. ಆಗ ಆ ಜನರು ಆ ಲಾವಕ್ಕಿಗಳನ್ನು, ಅಂದರೆ ನಾನ್ ವೆಜ್ಜನ್ನು ತಿಂದದ್ದರಿಂದ ಸಂತೋಷವಾದರೆ. 33ನೇ ವಚನ, ಬಹಳ ಜನರನ್ನು ಘೋರ ವ್ಯಾಧಿ ಹತ್ತಿತು, ಅವರು ಸತ್ತು ಹೋದರು. ಆಶೆ ಪಟ್ಟವರನ್ನು ಅಲ್ಲಿ ಹೂಳಿಟ್ಟಿದ್ದರಿಂದ ಆ ಸ್ಥಳಕ್ಕೆ ಕಿಬ್ರೋತ್ ಹಥಾವಾ ಎಂಬ ಹೆಸರು ಅಲ್ಲಿಗೆ ಬಂತು. ಈ ರೀತಿಯಾಗಿ 11ನೇ ಅಧ್ಯಾಯ ಮುಗಿತದೆ. 11ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 11. And when the people complained, it displeased the Lord, and the Lord heard it, and his anger was kindled, and the fire of the Lord burnt among them, and consumed them that were in the uttermost parts of the camp. And the people cried unto Moses, and when Moses prayed unto the Lord, the fire was quenched. And he called the name of the place Taberah, because the fire of the Lord burnt among them. And the mixed multitude that was among them fell a-lusting. Then the children of Israel also wept again, and said, Who shall give us flesh to eat? We remember the fish which we did eat in Egypt freely, the cucumbers and the melons and the leeks and the onions and the garlic. But now our soul is dried away. There is nothing at all beside this manna before our eyes. And the manna was as coriander seed, and the color thereof as the color of bdellium. And the people went about and gathered it, and ground it in mills, or beat it in a mortar, and baked it in pans, and made cakes of it. And the taste of it was as the taste of fresh oil. And when the dew fell upon the camp in the night, the manna fell upon it. Then Moses heard the people weep throughout their families, every man in the door of his tent, and the anger of the Lord was kindled greatly. Moses also was displeased. Then Moses said unto the Lord, Wherefore hast thou afflicted thy servant? And wherefore have I not found favor in thy sight, that thou layest the burden of all this people upon me? Have I conceived all this people? Have I begotten them, that thou shouldest say unto me, Carry them in thy bosom, as a nursing father beareth the sucking child, unto the land which thou swarest unto their fathers? Whence should I have flesh to give unto all this people? For they weep unto me, saying, Give us flesh, that we may eat. I am not able to bear all this people alone, because it is too heavy for me. And if thou deal thus with me, kill me, I pray thee, out of hand, if I have found favor in thy sight, and let me not see my wretchedness. And the Lord said unto Moses, Gather unto me 70 men of the elders of Israel, whom thou knowest to be the elders of the people, and officers over them, and bring them unto the tabernacle of the congregation, that they may stand there with thee. And I will come down and talk with thee there. And I will take of the Spirit which is upon thee, and will put it upon them, and they shall bear the burden of the people with thee, that thou bear it not thyself alone. And say thou unto the people, Sanctify yourselves against tomorrow, and ye shall eat flesh, for ye have wept in the ears of the Lord, saying, Who shall give us flesh to eat? For it was well with us in Egypt. Therefore the Lord will give you flesh, and ye shall eat.
Ye shall not eat 1 day, nor 2 days, nor 5 days, neither 10 days, nor 20 days, but even a whole month, until it come out at your nostrils, and it be loathsome unto you, because that ye have despised the Lord which is among you, and have wept before him, saying, Why came we forth out of Egypt? And Moses said, The people among whom I am are 600,000 footmen, and thou hast said, I will give them flesh, that they may eat a whole month. Shall the flocks of the herds be slain for them, to suffice them? Or shall all the fish of the sea be gathered together for them, to suffice them? And the Lord said unto Moses, Is the Lord's hand waxed short? Thou shalt see now whether my word shall come to pass unto thee or not. And Moses went out and told the people the words of the Lord, and gathered the 70 men of the elders of the people, and set them round about the tabernacle. And the Lord came down in a cloud, and spake unto them, and took of the Spirit that was upon him, and gave it unto the 70 elders. And it came to pass that, when the Spirit rested upon them, they prophesied, and did not cease. But there remained 2 of the men in the camp. The name of the one was Eldad, and the name of the other Medad. And the Spirit rested upon them, and they were of them that were written, but went not out unto the tabernacle, and they prophesied in the camp. And there ran a young man, and told Moses, and said, Eldad and Medad do prophesy in the camp. And Joshua the son of Nun, the servant of Moses, one of his young men, answered and said, My lord Moses forbid them. And Moses said unto him, Enviest thou for my sake? Would God that all the Lord's people were prophets, and that the Lord would put his Spirit upon them. And Moses gat him into the camp, he and the elders of Israel. And there went forth a wind from the Lord, and brought quails from the sea, and let them fall by the camp, as it were a day's journey on this side, and as it were a day's journey on the other side, round about the camp, and as it were 2 cubits high upon the face of the earth. Then the people stood up all day that day, and all that night, and all the next day, and they gathered the quails. He that gathered least gathered 10 homers, and they spread them all abroad for themselves round about the camp. And while the flesh was yet between their teeth, ere it was chewed, the wrath of the Lord was kindled against the people, and the Lord smote the people with a very great plague. And he called the name of that place Kibroth Hattaavah, because there they buried the people that lusted. And the people journeyed from Kibroth Hattaavah unto Hazeroth, and abode at Hazeroth.